ಪಾಕಿಸ್ತಾನಕ್ಕೆ ಈಗ ಮರ್ಮಘಾತ ಕೊಟ್ಟ ಭಾರತ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸಿಂಧು ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸಿಂಧು ನದಿಯನ್ನೇ ನಂಬಿಕೊಂಡಿದೆ ಪಾಕಿಸ್ತಾನ. ಈಗ ಪಾಕ್ಗೆ ಆಘಾತ. ಇನ್ಮುಂದೆ ನೀರಲ್ಲದೆ ಹಾಯಾರಲಿದೆ ಪಾಕಿಸ್ತಾನ. ಕುಡಿಯೋಕ್ಕೂ ನೀರಿಲ್ಲ, ಕೃಷಿಗೂ ನೀರಿಲ್ಲ, ಅಥವಾ ವಿದ್ಯುತ್ ಉತ್ಪಾದನೆಗೂ ಕೂಡ ನೀರಿಲ್ಲದೆ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾಕಿಸ್ತಾನಕ್ಕೆ. ಕೃಷಿ ಇರಬಹುದು, ವಿದ್ಯುತ್ ಉತ್ಪಾದನೆ, ಪೊಟೇಬಲ್ ನೀರು ಮತ್ತೆ ಸರಬರಾಜು ಮಾಡ್ತಾ ಇರುವಂತಹ ವ್ಯವಸ್ಥೆ, ಆರ್ಥಿಕ ಪ್ರಭಾವ, ಹಾಗೆ ಪ್ರಾಕೃತಿಕ ವೈವಿಧ್ಯತೆ ಎಲ್ಲದಕ್ಕೂ ಕೂಡ ಈ ಸಿಂಧು ನದಿ ನೀರನ್ನ ಬ್ರೇಕ್ ಹಾಕಿರುವಂತ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಈಗ ಪಾಕಿಸ್ತಾನಕ್ಕೆ ತೊಂದರೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಸಿಂಧು ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಹೋಗ್ತಾ ಇರೋದನ್ನ ಬ್ರೇಕ್ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತಂತ ಹೇಳಿದ್ರೆ, ಸಿಂಧು ನದಿ ಪಾಕಿಸ್ತಾನದ ಮುಖ್ಯ ಕೃಷಿ ಪ್ರದೇಶಗಳಾದ ಪಂಜಾಬ್ ಮತ್ತು ಸಿಂಧ್ಗೆ ನೀರನ್ನ ಒದಗಿಸುತ್ತೆ. ಪಾಕಿಸ್ತಾನದ ಸುಮಾರು 90% ಕೃಷಿ ಭೂಮಿ ಈ ನದಿಯಿಂದನೇ ಹೋಗ್ತಾ ಇರುವಂತ ನೀರು. ಭಂಡಾರಗಳ ಮೂಲಕ ನದಿಯ ನೀರನ್ನ ನದಿ ಕಾಲುವೆಗಳಾಗಿ ಹರಿಸಿ ಜೋಳ, ಗೋಧಿ, ಅಕ್ಕಿ ಮುಂತಾದ ದ್ವಿತೀಯ ಧಾನ್ಯಗಳ ಬೆಳವಣಿಗೆಗೆ ಇದು ಸಹಕಾರ ಆಗುತ್ತೆ. ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಈ ನದಿಯಿಂದ ಆಗ್ತಾ ಇದೆ. ಸಿಂಧು ನದಿಯು ಹಲವಾರು ಜಲವಿದ್ಯುತ್ ಯೋಜನೆಗಳಿಗೆ ಮೂಲ ಕಾರಣ ಆಗಿದೆ. ಪಾಕಿಸ್ತಾನಕ್ಕೆ ಈಗ ಮರ್ಮಘಾತ ಕೊಟ್ಟ ಭಾರತ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸಿಂಧು ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸಿಂಧು ನದಿಯನ್ನೇ ನಂಬಿಕೊಂಡಿದೆ ಪಾಕಿಸ್ತಾನ. ಈಗ ಪಾಕ್ಗೆ ಆಘಾತ. ಇನ್ಮುಂದೆ ನೀರಲ್ಲದೆ ಹಾಯಾರಲಿದೆ ಪಾಕಿಸ್ತಾನ. ಕುಡಿಯೋಕ್ಕೂ ನೀರಿಲ್ಲ, ಕೃಷಿಗೂ ನೀರಿಲ್ಲ, ಅಥವಾ ವಿದ್ಯುತ್ ಉತ್ಪಾದನೆಗೂ ಕೂಡ ನೀರಿಲ್ಲದೆ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾಕಿಸ್ತಾನಕ್ಕೆ. ಕೃಷಿ ಇರಬಹುದು, ವಿದ್ಯುತ್ ಉತ್ಪಾದನೆ, ಪೊಟೇಬಲ್ ನೀರು ಮತ್ತೆ ಸರಬರಾಜು ಮಾಡ್ತಾ ಇರುವಂತಹ ವ್ಯವಸ್ಥೆ, ಆರ್ಥಿಕ ಪ್ರಭಾವ, ಹಾಗೆ ಪ್ರಾಕೃತಿಕ ವೈವಿಧ್ಯತೆ ಎಲ್ಲದಕ್ಕೂ ಕೂಡ ಈ ಸಿಂಧು ನದಿ ನೀರನ್ನ ಬ್ರೇಕ್ ಹಾಕಿರುವಂತ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಈಗ ಪಾಕಿಸ್ತಾನಕ್ಕೆ ತೊಂದರೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಸಿಂಧು ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಹೋಗ್ತಾ ಇರೋದನ್ನ ಬ್ರೇಕ್ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತಂತ ಹೇಳಿದ್ರೆ, ಸಿಂಧು ನದಿ ಪಾಕಿಸ್ತಾನದ ಮುಖ್ಯ ಕೃಷಿ ಪ್ರದೇಶಗಳಾದ ಪಂಜಾಬ್ ಮತ್ತು ಸಿಂಧ್ಗೆ ನೀರನ್ನ ಒದಗಿಸುತ್ತೆ. ಪಾಕಿಸ್ತಾನದ ಸುಮಾರು 90% ಕೃಷಿ ಭೂಮಿ ಈ ನದಿಯಿಂದನೇ ಹೋಗ್ತಾ ಇರುವಂತ ನೀರು. ಭಂಡಾರಗಳ ಮೂಲಕ ನದಿಯ ನೀರನ್ನ ನದಿ ಕಾಲುವೆಗಳಾಗಿ ಹರಿಸಿ ಜೋಳ, ಗೋಧಿ, ಅಕ್ಕಿ ಮುಂತಾದ ದ್ವಿತೀಯ ಧಾನ್ಯಗಳ ಬೆಳವಣಿಗೆಗೆ ಇದು ಸಹಕಾರ ಆಗುತ್ತೆ. ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಈ ನದಿಯಿಂದ ಆಗ್ತಾ ಇದೆ. ಸಿಂಧು ನದಿಯು ಹಲವಾರು ಜಲವಿದ್ಯುತ್ ಯೋಜನೆಗಳಿಗೆ ಮೂಲ ಕಾರಣ ಆಗಿದೆ. ಪಾಕಿಸ್ತಾನಕ್ಕೆ ಈಗ ಮರ್ಮಘಾತ ಕೊಟ್ಟ ಭಾರತ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸಿಂಧು ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸಿಂಧು ನದಿಯನ್ನೇ ನಂಬಿಕೊಂಡಿದೆ ಪಾಕಿಸ್ತಾನ. ಈಗ ಪಾಕ್ಗೆ ಆಘಾತ. ಇನ್ಮುಂದೆ ನೀರಲ್ಲದೆ ಹಾಯಾರಲಿದೆ ಪಾಕಿಸ್ತಾನ. ಕುಡಿಯೋಕ್ಕೂ ನೀರಿಲ್ಲ, ಕೃಷಿಗೂ ನೀರಿಲ್ಲ, ಅಥವಾ ವಿದ್ಯುತ್ ಉತ್ಪಾದನೆಗೂ ಕೂಡ ನೀರಿಲ್ಲದೆ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾಕಿಸ್ತಾನಕ್ಕೆ. ಕೃಷಿ ಇರಬಹುದು, ವಿದ್ಯುತ್ ಉತ್ಪಾದನೆ, ಪೊಟೇಬಲ್ ನೀರು ಮತ್ತೆ ಸರಬರಾಜು ಮಾಡ್ತಾ ಇರುವಂತಹ ವ್ಯವಸ್ಥೆ, ಆರ್ಥಿಕ ಪ್ರಭಾವ, ಹಾಗೆ ಪ್ರಾಕೃತಿಕ ವೈವಿಧ್ಯತೆ ಎಲ್ಲದಕ್ಕೂ ಕೂಡ ಈ ಸಿಂಧು ನದಿ ನೀರನ್ನ ಬ್ರೇಕ್ ಹಾಕಿರುವಂತ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಈಗ ಪಾಕಿಸ್ತಾನಕ್ಕೆ ತೊಂದರೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಸಿಂಧು ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಹೋಗ್ತಾ ಇರೋದನ್ನ ಬ್ರೇಕ್ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತಂತ ಹೇಳಿದ್ರೆ, ಸಿಂಧು ನದಿ ಪಾಕಿಸ್ತಾನದ ಮುಖ್ಯ ಕೃಷಿ ಪ್ರದೇಶಗಳಾದ ಪಂಜಾಬ್ ಮತ್ತು ಸಿಂಧ್ಗೆ ನೀರನ್ನ ಒದಗಿಸುತ್ತೆ. ಪಾಕಿಸ್ತಾನದ ಸುಮಾರು 90% ಕೃಷಿ ಭೂಮಿ ಈ ನದಿಯಿಂದನೇ ಹೋಗ್ತಾ ಇರುವಂತ ನೀರು. ಭಂಡಾರಗಳ ಮೂಲಕ ನದಿಯ ನೀರನ್ನ ನದಿ ಕಾಲುವೆಗಳಾಗಿ ಹರಿಸಿ ಜೋಳ, ಗೋಧಿ, ಅಕ್ಕಿ ಮುಂತಾದ ದ್ವಿತೀಯ ಧಾನ್ಯಗಳ ಬೆಳವಣಿಗೆಗೆ ಇದು ಸಹಕಾರ ಆಗುತ್ತೆ. ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಈ ನದಿಯಿಂದ ಆಗ್ತಾ ಇದೆ. ಸಿಂಧು ನದಿಯು ಹಲವಾರು ಜಲವಿದ್ಯುತ್ ಯೋಜನೆಗಳಿಗೆ ಮೂಲ ಕಾರಣ ಆಗಿದೆ. ಪಾಕಿಸ್ತಾನಕ್ಕೆ ಈಗ ಮರ್ಮಘಾತ ಕೊಟ್ಟ ಭಾರತ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸಿಂಧು ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸಿಂಧು ನದಿಯನ್ನೇ ನಂಬಿಕೊಂಡಿದೆ ಪಾಕಿಸ್ತಾನ. ಈಗ ಪಾಕ್ಗೆ ಆಘಾತ. ಇನ್ಮುಂದೆ ನೀರಲ್ಲದೆ ಹಾಯಾರಲಿದೆ ಪಾಕಿಸ್ತಾನ. ಕುಡಿಯೋಕ್ಕೂ ನೀರಿಲ್ಲ, ಕೃಷಿಗೂ ನೀರಿಲ್ಲ,
ಅಥವಾ ವಿದ್ಯುತ್ ಉತ್ಪಾದನೆಗೂ ಕೂಡ ನೀರಿಲ್ಲದೆ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾಪಿ ಪಾಕಿಸ್ತಾನಕ್ಕೆ. ಕೃಷಿ ಇರಬಹುದು, ವಿದ್ಯುತ್ ಉತ್ಪಾದನೆ, ಪೋರ್ಟಬಲ್ ನೀರು ಮತ್ತೆ ಸರಬರಾಜು ಮಾಡ್ತಾ ಇರುವಂತಹ ವ್ಯವಸ್ಥೆ, ಆರ್ಥಿಕ ಪ್ರಭಾವ ಹಾಗೆ ಪ್ರಾಕೃತಿಕ ವೈವಿಧ್ಯತೆ ಎಲ್ಲದಕ್ಕೂ ಕೂಡ ಈ ಸಿಂಧೂ ನದಿ ನೀರನ್ನ ಬ್ರೇಕ್ ಹಾಕಿರುವಂತ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಈಗ ಪಾಕಿಸ್ತಾನಕ್ಕೆ ತೊಂದರೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಸಿಂಧೂ ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಹೋಗ್ತಾ ಇರೋದನ್ನ ಬ್ರೇಕ್ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತಂತ ಹೇಳಿದ್ರೆ, ಸಿಂಧೂ ನದಿ ಪಾಕಿಸ್ತಾನದ ಮುಖ್ಯ ಕೃಷಿ ಪ್ರದೇಶಗಳಾದ ಪಂಜಾಬ್ ಮತ್ತು ಸಿಂಧ್ಗೆ ನೀರನ್ನ ಒದಗಿಸುತ್ತೆ. ಪಾಕಿಸ್ತಾನದ ಸುಮಾರು 90% ಕೃಷಿ ಭೂಮಿ ಈ ನದಿಯಿಂದನೇ ಹೋಗ್ತಾ ಇರುವಂತ ನೀರು. ಭಂಡಾರಗಳ ಮೂಲಕ ನದಿಯ ನೀರನ್ನ ನದಿ ಕಾಲುವೆಗಳಾಗಿ ಹರಿಸಿ ಜೋಳ, ಗೋಧಿ, ಅಕ್ಕಿ ಮುಂತಾದ ದ್ವಿತೀಯ ಧಾನ್ಯಗಳ ಬೆಳವಣಿಗೆಗೆ ಇದು ಸಹಕಾರ ಆಗುತ್ತೆ. ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಈ ನದಿಯಿಂದ ಆಗ್ತಾ ಇದೆ. ಸಿಂಧೂ ನದಿಯು ಹಲವಾರು ಜಲವಿದ್ಯುತ್ ಯೋಜನೆಗಳಿಗೆ ಮೂಲ ಕಾರಣ ಆಗಿದೆ. ಪಾಕಿಸ್ತಾನಕ್ಕೆ ಈಗ ಮರ್ಮಘಾತ ಕೊಟ್ಟ ಭಾರತ, ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸಿಂಧೂ ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸಿಂಧೂ ನದಿಯನ್ನೇ ನಂಬಿಕೊಂಡಿದೆ ಪಾಕಿಸ್ತಾನ. ಈಗ ಪಾಕ್ಗೆ ಆಘಾತ. ಇನ್ಮುಂದೆ ನೀರಲ್ಲದೆ ಹಾಯಾರಲಿದೆ ಪಾಕಿಸ್ತಾನ. ಕುಡಿಯೋಕ್ಕೂ ನೀರಿಲ್ಲ, ಕೃಷಿಗೂ ನೀರಿಲ್ಲ, ಅಥವಾ ವಿದ್ಯುತ್ ಉತ್ಪಾದನೆಗೂ ಕೂಡ ನೀರಿಲ್ಲದೆ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾಪಿ ಪಾಕಿಸ್ತಾನಕ್ಕೆ. ಕೃಷಿ ಇರಬಹುದು, ವಿದ್ಯುತ್ ಉತ್ಪಾದನೆ, ಪೋರ್ಟಬಲ್ ನೀರು ಮತ್ತೆ ಸರಬರಾಜು ಮಾಡ್ತಾ ಇರುವಂತಹ ವ್ಯವಸ್ಥೆ, ಆರ್ಥಿಕ ಪ್ರಭಾವ ಹಾಗೆ ಪ್ರಾಕೃತಿಕ ವೈವಿಧ್ಯತೆ ಎಲ್ಲದಕ್ಕೂ ಕೂಡ ಈ ಸಿಂಧೂ ನದಿ ನೀರನ್ನ ಬ್ರೇಕ್ ಹಾಕಿರುವಂತ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಈಗ ಪಾಕಿಸ್ತಾನಕ್ಕೆ ತೊಂದರೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಸಿಂಧೂ ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಹೋಗ್ತಾ ಇರೋದನ್ನ ಬ್ರೇಕ್ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತಂತ ಹೇಳಿದ್ರೆ, ಸಿಂಧೂ ನದಿ ಪಾಕಿಸ್ತಾನದ ಮುಖ್ಯ ಕೃಷಿ ಪ್ರದೇಶಗಳಾದ ಪಂಜಾಬ್ ಮತ್ತು ಸಿಂಧ್ಗೆ ನೀರನ್ನ ಒದಗಿಸುತ್ತೆ. ಪಾಕಿಸ್ತಾನದ ಸುಮಾರು 90% ಕೃಷಿ ಭೂಮಿ ಈ ನದಿಯಿಂದನೇ ಹೋಗ್ತಾ ಇರುವಂತ ನೀರು. ಭಂಡಾರಗಳ ಮೂಲಕ ನದಿಯ ನೀರನ್ನ ನದಿ ಕಾಲುವೆಗಳಾಗಿ ಹರಿಸಿ ಜೋಳ, ಗೋಧಿ, ಅಕ್ಕಿ ಮುಂತಾದ ದ್ವಿತೀಯ ಧಾನ್ಯಗಳ ಬೆಳವಣಿಗೆಗೆ ಇದು ಸಹಕಾರ ಆಗುತ್ತೆ. ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಈ ನದಿಯಿಂದ ಆಗ್ತಾ ಇದೆ. ಸಿಂಧೂ ನದಿಯು ಹಲವಾರು ಜಲವಿದ್ಯುತ್ ಯೋಜನೆಗಳಿಗೆ ಮೂಲ ಕಾರಣ ಆಗಿದೆ. ಪಾಕಿಸ್ತಾನಕ್ಕೆ ಈಗ ಮರ್ಮಘಾತ ಕೊಟ್ಟ ಭಾರತ, ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸಿಂಧೂ ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸಿಂಧೂ ನದಿಯನ್ನೇ ನಂಬಿಕೊಂಡಿದೆ ಪಾಕಿಸ್ತಾನ. ಈಗ ಪಾಕ್ಗೆ ಆಘಾತ. ಇನ್ಮುಂದೆ ನೀರಲ್ಲದೆ ಹಾಯಾರಲಿದೆ ಪಾಕಿಸ್ತಾನ. ಕುಡಿಯೋಕ್ಕೂ ನೀರಿಲ್ಲ, ಕೃಷಿಗೂ ನೀರಿಲ್ಲ, ಅಥವಾ ವಿದ್ಯುತ್ ಉತ್ಪಾದನೆಗೂ ಕೂಡ ನೀರಿಲ್ಲದೆ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾಪಿ ಪಾಕಿಸ್ತಾನಕ್ಕೆ. ಕೃಷಿ ಇರಬಹುದು, ವಿದ್ಯುತ್ ಉತ್ಪಾದನೆ, ಪೋರ್ಟಬಲ್ ನೀರು ಮತ್ತೆ ಸರಬರಾಜು ಮಾಡ್ತಾ ಇರುವಂತಹ ವ್ಯವಸ್ಥೆ, ಆರ್ಥಿಕ ಪ್ರಭಾವ ಹಾಗೆ ಪ್ರಾಕೃತಿಕ ವೈವಿಧ್ಯತೆ ಎಲ್ಲದಕ್ಕೂ ಕೂಡ ಈ ಸಿಂಧೂ ನದಿ ನೀರನ್ನ ಬ್ರೇಕ್ ಹಾಕಿರುವಂತ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಈಗ ಪಾಕಿಸ್ತಾನಕ್ಕೆ ತೊಂದರೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಸಿಂಧೂ ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಹೋಗ್ತಾ ಇರೋದನ್ನ ಬ್ರೇಕ್ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತಂತ ಹೇಳಿದ್ರೆ, ಸಿಂಧೂ ನದಿ ಪಾಕಿಸ್ತಾನದ ಮುಖ್ಯ ಕೃಷಿ ಪ್ರದೇಶಗಳಾದ ಪಂಜಾಬ್ ಮತ್ತು ಸಿಂಧ್ಗೆ ನೀರನ್ನ ಒದಗಿಸುತ್ತೆ. ಪಾಕಿಸ್ತಾನದ ಸುಮಾರು 90% ಕೃಷಿ ಭೂಮಿ ಈ ನದಿಯಿಂದನೇ ಹೋಗ್ತಾ ಇರುವಂತ ನೀರು.